ಹಾಯ್ ಹಲೋ ನಮಸ್ಕಾರ, ಸ್ವಾಗತ ನಮ್ಮ ಚಾನಲ್ಗೆ. ಬನ್ನಿ ಇವತ್ತು ತುಂಬ ಮೆಣಸಿನ್ಕಾಯಿ ಮಾಡೋದು ಹೆಂಗಂತ ನೋಡೋಣ. ನಮ್ಗೆ ಎಷ್ಟು ಬೇಕಷ್ಟು ಮೆಣಸಿನ್ಕಾಯಿ ತೊಗೊಂಡಿಸಿ ಉದ್ದಕ್ಕೆ ಸೀಳಿಬಿಟ್ಟು ಶೇಂಗಾದ ಪುಡಿ, ಜೀರಿಗೆ, ಉಪ್ಪು ಹಾಕಿಸಿ ಕುಟ್ಬೇಕು ಸಣ್ಣಗೆ. ಒಳ್ಳೊಳಗಾದ್ರೂ ಕುಟ್ಬೋದು, ಇಲ್ಲ ಅಂತಂದ್ರೆ ಮಿಕ್ಸರ್ ಆದರೂ ಇಟ್ಕೋಬೋದು. ಇವಾಗ ಏನು ಮಾಡಿವಿ, ಅದೆಲ್ಲ ಪುಡಿನ ಇದರೊಳಗೆ ಸೀಳಿದ್ವೆಲ್ಲ ಮೆಣಸಿನ್ಕಾಯಿ ಅದರೊಳಗೆ ತುಂಬಿವಿ. ಆಮೇಲೆ 2 ಟೊಮೆಟೊ ಕಾಯಿನ ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರೂ. ಇವಾಗ ನೋಡಿರಿ, ಒಂದು ಕಡಾಯಿ ತೊಗೊಂಡ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಕೋಬೇಕು. ಒಂದು 4 ಚಮಚದಷ್ಟು ಎಣ್ಣೆ ಹಾಕಿದ್ಮ್ಯಾಗ ಇವಾಗ ಮೆಣಸಿನ್ಕಾಯಿ ಎಲ್ಲ ತುಂಬಿಟ್ಕೊಂಡಿದ್ವಲ್ಲ ಅವನ್ನ ಮತ್ತು ಜೀರಿಗೆ, ಸಾಸಿವೆ ಹಾಕ್ಬೇಕು. ಇವಾಗ ಗ್ಯಾಸ್ ಹಚ್ಕೊಂಡ್ಬಿಟ್ಟು ಈ ಕಡಾಯಿನ ಇಡ್ತಾಯಿದ್ದೀವಿ ಅದ್ರ ಮ್ಯಾಗ. ಹಾಗೆ ಮತ್ತು ಒಂದು ಬೆಳ್ಳುಳ್ಳಿಗಡ್ಡಿನ ಸಣ್ಣ ಜಜ್ಕೊಂಡ್ಬಿಟ್ಟು ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಕೆಂಪಗಾಗೋಷ್ಟ್ರೊಳಗೆ ಆಗಬೇಕಿದು, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಇವಾಗ ನೋಡಿರಿ, ಸಣ್ಣ ಉರಿ ಇಟ್ಕೊಂಡ್ಬಿಟ್ಟು ಟೊಮೆಟೊ ಕಾಯಿ ಇದ್ವಲ್ಲ ಅವನ್ನ ಹಾಕ್ತಾಯಿದ್ದೀವಿ. ಇವಾಗ ಟೊಮೆಟೊ ಕಾಯಿನ ಎಣ್ಣೆಗೆ ಫ್ರೈ ಮಾಡಬೇಕು ಸ್ವಲ್ಪ ಹೊತ್ತು. ಒಂದು 5 ನಿಮಿಷ ಆದರೂ ಎಣ್ಣೆ ಒಳಗೆ ಫ್ರೈ ಮಾಡ್ಬೇಕು. ಇದೆಲ್ಲ ಮೆತ್ತಗಾಗ್ಬೇಕು ಟೊಮೆಟೊ ಕಾಯಿವು. ಇವಾಗ ನೋಡಿರಿ, ಮೆಣಸಿನ್ಕಾಯಿ ಇದ್ವಲ್ಲ ಇವನ್ನ ಹಾಕ್ತಾಯಿದ್ದೀನಿ. ಎಣ್ಣೆ ಒಳಗೆ ಚೆಂದಾಗಿ ಫ್ರೈ ಮಾಡ್ಬೇಕು ಇವನ್ನ. ನೋಡ್ರಿ, ಇವಾಗ ಎಣ್ಣೆಯಾಗ ಸ್ವಲ್ಪ ಮೆತ್ತಗಾಗಕತ್ತಾವ ಮೆಣಸಿನ್ಕಾಯಿ. ಇವಾಗ ಸಣ್ಣಗೆ ಉರಿ ಇಟ್ಕೋಬೇಕು.